ಯಾದಗಿರಿಯ ಇಂದಿರಾ ಕ್ಯಾಂಟೀನ್ಗೂ ಕೂಡ ತಟ್ಟಿದೆ ಈ ಯುದ್ಧದ ಎಫೆಕ್ಟ್. ಯಾಕಂದ್ರೆ ಈ ಇಂದಿರಾ ಕ್ಯಾಂಟೀನ್ನ ಸೌದೆ ಒಲೆಯಲ್ಲಿ ಸಿದ್ಧವಾಗ್ತಾ ಇದೆ ರುಚಿಯಾದಂತಹ ಅನ್ನ ಸಾಂಬಾರ್. ಇಂದಿರಾ ಕ್ಯಾಂಟೀನ್ಗ ನಡೆಸಬೇಕಾಗಿರೋದು ಯಾಕೆ ಅಂತಂದ್ರೆ ಬಹುಮುಖ್ಯವಾಗಿ ಪಬ್ಲಿಕ್ಗೆ ಅಂತಾನೆ ಇಂದಿರಾ ಕ್ಯಾಂಟೀನ್ ಬಹಳ ವಿಶೇಷವಾಗಿ ತಂದಿರೋದು ನಮ್ಮ ಸರ್ಕಾರ. ಈಗ ಇಂದಿರಾ ಕ್ಯಾಂಟೀನ್ಗೂ ಎಫೆಕ್ಟ್ ಬೀರ್ತಾ ಇದೆ ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ಸುಮ್ಮನೆ ಕೂರೋ ಹಾಗಿಲ್ಲ, ಅದನ್ನ ಬಂದ್ ಮಾಡೋ ಹಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಿಬಿಟ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ಈಗ ನಡೆಸಲೇಬೇಕು ಅನ್ನೋ ಉದ್ದೇಶದಿಂದ ಈಗ ಸೌದೆ ಒಲೆಯಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಅಡುಗೆಯನ್ನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ರುಚಿಯಾದಂತಹ ಅನ್ನ ಸಾಂಬಾರನ್ನ ಈಗ ತಯಾರು ಮಾಡ್ತಿದ್ದಾರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಸೌದೆ ಒಲೆಯ ಮುಖಾಂತರ. ಬಡವರ ಅಂದರೆ ಯಾರ್ಯಾರು ಬಡವರಿದ್ದಾರೆ ಅವರೆಲ್ಲರೂ ಕೂಡ ಉಪವಾಸ ಇರಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರ ಈಗ ಸೌದೆಯನ್ನು ಬಳಸಿ ಅಡುಗೆ ಮಾಡುವಂತೆ ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ಇಂದಿರಾ ಕ್ಯಾಂಟೀನಲ್ಲಿ ಸೌದೆಯ ಮುಖಾಂತರ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಸೌದೆಯನ್ನು ಖರೀದಿಸಿ ಊಟವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಕ್ಯಾಂಟೀನ್ ಸಿಬ್ಬಂದಿಗಳು. ದಿನನಿತ್ಯ 500ಕ್ಕೂ ಹೆಚ್ಚು ಜನರು ಹಸಿವು ನೀಗಿಸುವಂತಹ ಕ್ಯಾಂಟೀನ್ ಈ ಇಂದಿರಾ ಕ್ಯಾಂಟೀನ್. ಬಡವರ ಹೊಟ್ಟೆಯನ್ನು ತುಂಬಿಸಲು ಒಲೆಯ ಧಗೆಯಲ್ಲೂ ಕೂಡ ಈಗ ಕಾರ್ಯವೈಖರಿಯನ್ನು ಮಾಡ್ತಿದ್ದಾರೆ. ಜೊತೆಗೆ ಯಾದಗಿರಿ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳ ಮಾನವೀಯ ನಡೆ ಇದು. ಬೆಳಿಗ್ಗೆ ನಮ್ಮದು 7 ಗಂಟೆಗೆ ಸ್ಟಾರ್ಟ್ ಇರ್ತದೆ ಸರ್. 7 ಗಂಟೆಯಿಂದ 10 ಗಂಟೆವರೆಗೆ ಟಿಫಿನ್ 450 550 ತನಕ ಕೊಡ್ತೀವಿ ಸರ್, ಅನ್ಲಿಮಿಟೆಡ್. ಆಮೇಲೆ ಮಧ್ಯಾಹ್ನ ಏನಾದರೆ 12 ಗಂಟೆಲಿಂದ 3 ಗಂಟೆವರೆಗೆ ಊಟ ಇರ್ತದೆ ಸರ್. 12 ಗಂಟೆಲಿಂದ ನಮ್ಮದು ಊಟ ಚಾಲು. ಮಧ್ಯಾಹ್ನ ಒಂದು 500 550 600 ಜನ ಭಾಳ ಕಷ್ಟ. ಇಲ್ಲಿ ಏನಾದರೂ ಲೇಬರ್ ಏರಿಯಾ ಸರ್. ಇಲ್ಲಿ ಆಜು ಬಾಜು ರೈಸ್ ಮಿಲ್ಗಳದ, ಆಮೇಲೆ ಗ್ಯಾರೇಜ್ ಲೈನ್ ಅದ, ಆಟೋದವ್ರು ಉಣ್ತಾರೆ. ಇಲ್ಲೇ ಬಾಜು APMC ಅದ ರೀ. ರೈತರು ಬರ್ತಾರೆ, ಅಮಲ್ರು ಬರ್ತಾರೆ. ಎಲ್ಲರಿಗೂ ಕಾಲೇಜ್ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ನಾವು ಸೌದೆ ಕಟ್ಟಿಗೆ ತಂದು ಒಲೆ ಉರಿಸಿ ಎಲ್ಲ ಮಾಡ್ಕೇಸಿ ಕಸ್ಟಮರಿಗೆ ಕೊಡ್ತೀವಿ ಸರ್. ಬೆಳಿಗ್ಗೆ ನಮ್ಮದು 7 ಗಂಟೆಗೆ ಸ್ಟಾರ್ಟ್ ಇರ್ತದೆ ಸರ್. 7 ಗಂಟೆಲಿಂದ 10 ಗಂಟೆವರೆಗೆ ಟಿಫಿನ್ 450 550 ತನಕ ಕೊಡ್ತೀವಿ ಸರ್, ಅನ್ಲಿಮಿಟೆಡ್. ಆಮೇಲೆ ಮಧ್ಯಾಹ್ನ ಏನಾದರೆ 12 ಗಂಟೆಲಿಂದ 3 ಗಂಟೆವರೆಗೆ ಊಟ ಇರ್ತದೆ ಸರ್. 12 ಗಂಟೆಲಿಂದ ನಮ್ಮದು ಊಟ ಚಾಲು. ಮಧ್ಯಾಹ್ನ ಒಂದು 500 550. ಎಸ್ ನೋಡಿ, ಈಗ ಯಾದಗಿರಿಯಲ್ಲಿ ಏನು ಈ ಇಂದಿರಾ ಕ್ಯಾಂಟೀನ್ ಇತ್ತು, ಇದನ್ನು ಈಗ ಮತ್ತೆ ಮುಚ್ಚಬಾರ್ದು ಅನ್ನೋ ಕಾರಣಕ್ಕೆ ಏನೇ ಸಂದರ್ಭ ಬಂದರೂ ನಾವು ಜನರಿಗೆ ಸೇವೆಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಇಂದಿರಾ ಕ್ಯಾಂಟೀನ್ ಏನು ಅಲ್ಲಿ ಸಿಬ್ಬಂದಿಗಳಿದ್ದಾರೆ ಅವರು ಸೌದೆ ಒಲೆಯನ್ನು ಉಪಯೋಗಿಸುವಂತಹ ಮುಖಾಂತರ ಅಡುಗೆಯನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಬಿಸಿಲಿನ ಬೇಗೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಈ ರೀತಿ ಆಗಿರೋದು ನಿಜಕ್ಕೂ ಒಂದು ರೀತಿಯಲ್ಲೂ LPG ಸಿಗದೇ ಇರೋದು ಒಂದು ರೀತಿ ದುರಂತ ಅಂತಲೇ ಹೇಳಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ಅವರು. ಬಸನಗೌಡ ಪಾಟೀಲ್, ಈಗ ಏನು ಈ ಒಂದು ಯಾದಗಿರಿ ಜನರಿಗೆ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಕಲ್ಪಿಸ್ಕೊಡ್ತಾ ಇರೋದು, ಅಂದರೆ ಸೌದೆ ಒಲೆಯಲ್ಲಿ ಇದೀಗ ಅನ್ನ ಸಾಂಬಾರನ್ನ ತಯಾರಿ ಮಾಡ್ತಾ ಇರೋದು, ಎಷ್ಟರ ಮಟ್ಟಿಗೆ ಜನ ಅಲ್ಲಿ ಸದ್ಯಕ್ಕೆ ಖುಷಿ ಪಟ್ಟಿದ್ದಾರೆ, ಮತ್ತೆ ಸಿಬ್ಬಂದಿ ವರ್ಗದವ್ರು ಏನು ಹೇಳ್ತಾ ಇದ್ದಾರೆ? ಇಂಚರ ಏನು ಮದ್ಯಪ್ರಾಂಚಿತ ಯುದ್ಧವನ್ನು ಘರ್ಷಣೆ ಆಗ್ತಾ ಇದೆ. ಹಾಗಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ತಟ್ಟಿದೆ ಯುದ್ಧದ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಇಂದಿರಾ ಕ್ಯಾಂಟೀನ್ಗೆ LPG ಗ್ಯಾಸ್ ಕೊರತೆಯಾಗಿದ್ದು ಸಿಲಿಂಡರ್ ಕೊರತೆ ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾಗಿ ಇಂದಿರಾ ಕ್ಯಾಂಟೀನ್ ಸೌದೆಯನ್ನು ಹಚ್ಚಿಕೊಂಡು ಕಟ್ಟಿಗೆ ಹಚ್ಚಿಕೊಂಡು ಸಿಬ್ಬಂದಿಗಳು ಕೂಡ ಅಡಿಗೆ ಮಾಡಲು ಮುಂದಾಗಿದ್ದಾರೆ. ಸಿಲಿಂಡರ್ಗಾಗಿ ಅಡಿಗೆ ಮಾಡಲು ಇಂದಿರಾ ಕ್ಯಾಂಟೀನ್ಗೆ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಸೌದೆ ಖರೀದಿ ಮಾಡಕ್ಕೆ ಮುಗಿಬಿದ್ದು ಸಿಬ್ಬಂದಿಗಳು ಕೂಡ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸೌದೆ ಬಳಕೆ ಮಾಡಿ ಅನ್ನವನ್ನು ಮತ್ತು ಸಾಂಬಾರ್ ರುಚಿಯಾಗಿ ಮಾಡಿಕೊಂಡು ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಹಾಗಾಗಿ ದಿನನಿತ್ಯವೂ ಕೂಡ 500ಕ್ಕೂ ಹೆಚ್ಚು ಜನಸಂಖ್ಯೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಬಂದು ಊಟ ಮಾಡ್ತಾರೆ. ಹಾಗಾಗಿ ಕೂಲಿ ಕಾರ್ಮಿಕರು ಮತ್ತು ಬಡವರು ಕೂಡ ಅಲ್ಲಿ ಪ್ರತಿನಿತ್ಯ ಬಂದು ಊಟ ಮಾಡ್ತಾರೆ. ಹಾಗಾಗಿ ಬಹಳ ಇಂದಿರಾ ಕ್ಯಾಂಟೀನ್ಗೆ ಸಾಕಷ್ಟು ಜನ ಬಡವರು ಕೂಡ ಬರ್ತಾರೆ. ಹಾಗಾಗಿ ಬಹಳ ದೊಡ್ಡ ಸಮಸ್ಯೆನೇ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಜಿಲ್ಲಾಡಳಿತ ಒಂದ್ ಹೆಜ್ಜೆ ಮುಂದೆ ಹಾಕಿ ಇಂದಿರಾ ಕ್ಯಾಂಟೀನ್ಗಳಿಗೆ ಮತ್ತು ಬೇರೆ ಬೇರೆ ಕಡೆಗೆ ಸಿಲಿಂಡರ್ ಕೊರತೆ ಆಗದಂತೆ ನೋಡ್ಕೋತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಬೀದಿಯಲ್ಲಿದ್ದು ದಿನನಿತ್ಯ ದುಡಿದು ಬಂದು ಊಟ ಮಾಡಿ ಒಂದ್ ತುತ್ತು ಖುಷಿಯಿಂದ ಇರ್ಲಿ ಅಂತ ಕೂಡ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಂಚರ ಎಸ್, ಥ್ಯಾಂಕ್ ಯು ಸೋ ಮಚ್ ಪಾಟೀಲ್ರೇ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ನೋಡಿ, ಯಾದಗಿರಿಯಲ್ಲಿ ಈಗ ಈ ವ್ಯವಸ್ಥೆಯನ್ನು ಕಲ್ಪಿಸಿರೋದು ಎಲ್ಲೋ ಒಂದು ಕಡೆ ಖುಷಿ ವಿಚಾರ ಅಂತಲೇ ಹೇಳಬಹುದು. ಇನ್ನು ಯಾವ ರೀತಿಯಾಗಿ ಗ್ಯಾಸ್ LPGಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ, ಇದನ್ನು ಮುಖ್ಯವಾಗಿ ಬಹು ಬೇಗ ಇದನ್ನು ಸರಿಪಡಿಸಬೇಕಾಗತ್ತೆ.